ಇವಾಗ ಮೀಶೋದಲ್ಲಿ ನಾನು ಪ್ರಾಡಕ್ಟ್ನ ರಿಸೀವ್ ಮಾಡಿಕೊಂಡೆ. ಜಾಸ್ತಿ ನೋಡಬಾರ್ದು ಅಂತಾರೆ, ದೃಷ್ಟಿ ಆಗುತ್ತೆ. ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಅಂತ ಮೇಕಪ್ ಕಿಟ್ಟನ್ನು ತೊಗೊಂಡಿದ್ದು. 100K ಆದ ತಕ್ಷಣ ನಾನು ಲೈವಾಗಿ ಬರ್ತೀನಿ. ಇನ್ನು ಮುಂದೆ ನಾನು ವ್ಲಾಗ್ನ ಮಾಡಬೇಕು ರೆಗ್ಯುಲರ್ ಆಗಿ ಅಂತ ಅಂದ್ಕೊಂಡಿದ್ದೀನಿ. ಲೇಟಾಗಿ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು. 10 ಮಿನಿಟ್ಸ್ ಆದರೂ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನು ಇಷ್ಟು ದಿನ ವ್ಲಾಗ್ ಮಾಡೋಕ್ಕೆ ಯಾವ ಥರ ಕಂಟೆಂಟ್ ಕೊಟ್ಟು ಯಾವ ಥರ ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿನಿಮಮ್ 10 ಮಿನಿಟ್ಸ್ ಆದರೂ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೈಟಾಗಿ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಸ್ವಲ್ಪ ಏನೋ ಜಾಸ್ತಿನೇ ಲೇಟಾಗಿ ಎದ್ದಿದ್ದೀನಿ. ನಾಷ್ಟ ನಮ್ಮ ಅತ್ತೆನೇ ಮಾಡಿಬಿಟ್ಟು ಹೋಗಿದೆ. ಇವತ್ತೇನು ವ್ಲಾಗ್ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಏನು ಟಮ್ಲೈನ್ ಕೊಡ್ತೀನಿ ಅಂತಲೂ ಗೊತ್ತಿಲ್ಲ. ಲೇಟಾಗಿ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಹೋಗಬೇಕು ಇಲ್ವೋ ನನಗೂ ಗೊತ್ತಿಲ್ಲ. ನಂಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನೋಡೋಣ, ಹಾಸ್ಪಿಟ್ಲಿಗೆ ಹೋಗೋ ಥರ ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕು. ಇವಾಗ ನಾನು ನಾಷ್ಟ ಮಾಡಿಲ್ಲ, ಇನ್ನೂ ನಾಷ್ಟ ಮಾಡಬೇಕು. ನನ್ನ ಚಾನಲಲ್ಲಿ ನಿಮಗೆ ಯಾವ ಥರ ವ್ಲಾಗ್ ಬೇಕು ಅಂತ ನಿಮ್ಗೆ ಇಷ್ಟ ಆದರೆ ನೀವು ಪ್ಲೀಸ್ ಎಲ್ಲರೂ ಹೋಗಿ ಕಮೆಂಟ್ ಮಾಡಿ. ನಾನು ಅದೇ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನು ಮುಂದೆ ವ್ಲಾಗ್ನ ಮಾಡಬೇಕು ರೆಗ್ಯುಲರಾಗಿ ಅಂತ ಹೇಳಿದ್ದೆ. ವ್ಲಾಗ್ಲಲ್ಲಿ ಹೇಳಿದ್ದೆ ರೆಗ್ಯುಲರಾಗಿ ವೀಡಿಯೋ ಮಾಡ್ತೀನಿ ಅಂತ. ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಇನ್ನು ಮುಂದೆ ನಾನು ಫ್ರೀಯಾಗಿದ್ದೀನಿ. ಸೊ ಇನ್ನು ಮುಂದೆ ನಾನು ವ್ಲಾಗ್ನ ಮಾಡಬೇಕು ರೆಗ್ಯುಲರಾಗಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನನಗೆ 99K ಫಾಲೋವರ್ಸ್ ಆಗಿದ್ದೀರ. ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ನಾನು ಫಾಲೋ ಮಾಡ್ತಿರೋರಿಗೆ. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು 100K ಆದ ತಕ್ಷಣ ನಾನು ಲೈವಾಗಿ ಬರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಯೂಟ್ಯೂಬಲ್ಲೂ ಹಾಗೆ ಸಪೋರ್ಟ್ ಮಾಡಿ. ಸ್ವಲ್ಪ ದಿನ ಮಾಡೋದು ಬಿಟ್ಬಿಟ್ಟಿದೆ. ಅವಾಗ ಮಾಡಿರೋ ಒಂದೆರಡು ಬ್ಲಾಗ್ ಮಾಡಿಬಿಟ್ಟು ಚಾನಲ್ ಹಾಕಿದೆ, ಮಾಡೋದು ಬಿಟ್ಬಿಟ್ಟಿದೆ. ಇನ್ನು ರೆಗ್ಯುಲರಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ ಇನ್ನು ಮುಂದೆ. ಆ್ಯಂಡ್ ಇನ್ನೇನು ಹೇಳೋದು, ಇದನ್ನು ಇವಾಗ 5 ಮಿನಿಟ್ಸ್ ಆಗೈತೆ. ಇದನ್ನು ಕಟ್ ಮಾಡಿ ಹಾಕೋ, ಒಂದು 3 ಮಿನಿಟ್ಸ್ ಅಷ್ಟೇ ಬರೋದು. ನೋಡ ಏನಾಗುತ್ತೆ ಅಂತ. ಇವಾಗ ನಾಷ್ಟ ಮಾಡಬೇಕು. ನಾಷ್ಟ ಮಾಡೋಕ್ಕೆ ಮುಂಚೆ ಸ್ವಲ್ಪ ಮನೇನ ಕ್ಲೀನ್ ಮಾಡಬೇಕು. ರೂಮ್ನ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಗೈಸ್, ಏನು ಗೊತ್ತಾ, ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಅಂತ ಮೇಕಪ್ ಕಿಟ್ಟನ್ನು ತೊಗೊಂಡಿದ್ದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ, ಹೊಡೆದೇ ಹೋಯ್ತು. ಗೈಸ್, ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕು ಅನಿಸ್ತೈತೆ. ಕಾಫಿ ಕುಡಿಯೋಲ್ಲ ನಾನು, ಟೀ ಆದರೆ ಕುಡಿತೀನಿ. ಸ್ವಲ್ಪ ಯಾಕೋ ಮೂಗೆಲ್ಲ ನೈವೇ ಆಗ್ತೈತೆ, ಬರೋ ಫೀಲೆಲ್ಲ ಆಗ್ತೈತೆ. ಅದಕ್ಕೆ ಸ್ವಲ್ಪ ಟೀ ಕುಡಿಬೇಕು ಅಂತ ಫೀಲ್ ಆಗ್ತೈತೆ. ಟೀ ಕುಡಿಯೋಕ್ಕೆ ಫೀಲ್ ಆಗ್ತೈತೆ. ಅದಕ್ಕೆ ಒಂದೇ ಸರಿ ಎಲ್ಲ ಮಾಡ್ಕೊಳ್ಳೋದು ಅಂತ. ಗೈಸ್, ಇವಾಗ ಬಿಸಿ ಬಿಸಿ ಟೀ ಮಾಡಿಕೊಂಡೆ, ಕುಡಿದ್ಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್, ನಮ್ಮ ಮನೆ ಹತ್ರ ಕಾಣಿಸ್ತಿಲ್ಲ. ಹಾಗಾಗಿ ನಮ್ಮ ಮನೆ ಹತ್ರ ಒಂದು ಕುಟ್ಟ ಐತೆ. 2 ವೀಕಿಂದ ಹಿಂಗೆ ಐತೆ. ಬಟ್ ಅಲ್ಲಿ ಮೊಟ್ಟೆ ಹಾಕಿದೆ, ಮರಿ ಆಗಿಲ್ಲ ಇನ್ನೂ. ಮರಿಯಾದಾಗ ಒಂದ್ಸತಿ ತೋರಿಸ್ತೀನಿ. ಜಾಸ್ತಿ ನೋಡಬಾರ್ದು ಅಂತಾರೆ, ದೃಷ್ಟಿ ಆಗುತ್ತೆ. ಸೊ ಬನ್ನಿ, ಅವರಮ್ಮ ನಮ್ಮನ್ನೇ ನೋಡ್ತಿದ್ದಾರೆ. ಕೊತ್ತಂಬರಿ ಪಲಾವ್. ಗೈಸ್, ಇವಾಗ ಒಂದು 4-5 ರೀಲ್ಸ್ ಮಾಡಿಕೊಂಡು ಮೊಬೈಲ್ ನೋಡಿಕೊಂಡು ಟೈಮ್ ಪಾಸ್ ಮಾಡಿದೆ. ಫೇಸ್ಗೆ ಇವತ್ತೇನೂ ಅಪ್ಲೈ ಮಾಡಿಲ್ಲ. ಸನ್ಸ್ಕ್ರೀನು ಹಾಕಿಲ್ಲ, ಮಾಯ್ಶ್ಚರೈಸರು ಹಾಕಿಲ್ಲ, ಏನೂ ಹಾಕಿಲ್ಲ ಇವತ್ತು ನಾನು. ಫೇಸ್ಗೆ ಕೊಟ್ಟೆಲ್ಲ ಆಗ್ತೈತೆ ಫೇಸ್.
ಯಾಕಂದರೆ ಹುಷಾರಿಲ್ಲ, ಅದಕ್ಕೆ ಏನು ಹಾಕಿಲ್ಲ ನಾನು ಫೇಸ್ಗೆ. ಈಗ ಮಧ್ಯಾಹ್ನ ಅಡುಗೆ ಏನು ಮಾಡೋಂಗೆಲ್ಲ, ಪಲಾವ್ ಐತೆ ಜಾಸ್ತಿನೇ, ಅದೇ ಆಗುತ್ತೆ. ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಎಲ್ಲೋಗ ಹಾರಾಕಬೇಕು. ಬನ್ನಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಲ್ಲ. ಸ್ಟಾರ್ಟ್ ಕೊಟ್ಟರೆ ಮುಗೀತು, ಇನ್ನೊಂದು 1 ಅವರ್ ಬೇಕು. ಗೈಸ್ ಇವಾಗ ಪಾರ್ಸಲ್ ಬಂದೈತೆ. ಇವಾಗ ಮೀಶೋದಲ್ಲಿ ನಾನು ಪ್ರಾಡಕ್ಟ್ನ ರಿಸೀವ್ ಮಾಡಿಕೊಂಡೆ. ಪ್ರಾಡಕ್ಟ್ ಹೇಗಿದೆ ಅಂತ ನೀವು ತೋರಿಸ್ತೀನಿ ಬನ್ನಿ. ನಂದಿತ್ತು ಹಳೇದು ಟ್ರೈಪಾಡು, ಅದು ಮಿಸ್ಸಾಗಿ ಕೆಳಗೆ ಬಿದ್ದು ಒಡೆದೋಯ್ತು. ಅದಕ್ಕೆ ಇವಾಗ ಹೊಸ್ದಾಗಿ ತರಿಸ್ಕೊಟ್ಟವ್ರೆ. ಓಪನ್ ಮಾಡೋಣ. ನಾನು ಸೇಮ್ ಮೆಜೆಸ್ಟಿಕ್ಕಲ್ಲಿ ಹೋಗಿ ತೊಗೊಂಡಿದ್ದೆ. ಏನಿಂತರೂ ಒಂದು 800 ಹೇಳಿದರು. ನಾನು 500 ಕೊಟ್ಬಿಟ್ಟು ಬಂದಿದ್ದಕ್ಕೆ. ಬಟ್ ನಾನು ಮೀಶೋದಲ್ಲಿ ತೊಗೊಂಡಿದ್ದಕ್ಕೆ ಜಸ್ಟ್ 300 ರುಪೀಸ್ ಅಷ್ಟೇ. 300 ಸಮಥಿಂಗ್ ಏನೋ ಇತ್ತು, ತೊಗೊಂಡಿದ್ದೆ. ಓ ಸೇಮ್ ಇದ್ದೇ ಥರ ಇತ್ತು ನಂದು ಹಳೇದು ಟ್ರೈಪಾಡು. ಸುಮ್ಮನೆ ನಾನು 500 ಕೊಟ್ಟು ಮೋಸ ಹೋದೆ. ಲೂಸ್ ಬೇಕಂದರೆ ಟೈಟ್ ಮಾಡ್ಕೋಬೋದು, ಲೂಸ್ ಬೇಕು ಅಂದರೆ ಲೂಸ್ ಮಾಡ್ಕೊಬೋದು, ಟೈಟ್ ಬೇಕು ಅಂದರೆ ಟೈಟ್ ಮಾಡ್ಕೋಬೋದು, ಅದೇ ಥರ ಬಟ್ ನಾನು ಮಿಕ್ಸಾಗಿ ಇದು ಮಾಡ್ಕೊಬಿಟ್ಟೆ ಅಷ್ಟೆ. ಹೇ ಉದ್ದಕ್ಕಿದೆ, ನನ್ನಷ್ಟೇ ಹೈಟ್ ಇದೆ, ಸುಮಾರಾಗಿ ಉದ್ದಕ್ಕಿದೆ. ಮೀಶೋದಲ್ಲಿ ಜಸ್ಟ್ 300 ರುಪೀಸ್ ಕೊಟ್ಟೆ. ಕ್ವಾಲಿಟಿ ಚೆನ್ನಾಗೈತೆ. ಮೀಶೋದಲ್ಲಿ ರೇರ್ ಅಲ್ಲೊಂದು ಇಲ್ಲೊಂದು ಚೆನ್ನಾಗಿರೋದು ಪ್ರಾಡಕ್ಟು ನಾನು ಕಂಡಿರೋ ಪ್ರಕಾರ. ಬಟ್ ಇದು ಪ್ರಾಡಕ್ಟು ವರ್ತಿದೆ. ಇತ್ತೆ ಸೇಮ್ ಇದೇ ಥರ ನಾನು ತೊಗೊಂಡಿದ್ದು. ನೆಕ್ಸ್ಟ್ ನನಗಂತೂ ಪ್ರಾಡಕ್ಟು ಇಷ್ಟ ಆಯಿತು. ನಾನು ಇನ್ನೊಂದು 2-3 ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೀನಿ. ಅದು ಇನ್ನೇನು ಬರುತ್ತೆ. ನಮ್ಮಮ್ಮಗೊಂದು ಪಿಂಗಾಣಿ ಅಂತಾರಲ್ಲ, ಉಪ್ಪಿಂದು ಬಾಕ್ಸು, ಅದನ್ನು ಆರ್ಡ್ರ್ ಮಾಡಿದ್ದೀನಿ ನಮ್ಮಮ್ಮಂಗೆ. ನಮ್ಮಮ್ಮಂತ ಅದು ಇರಲಿಲ್ಲ, ಸೊ ಅದು ಆನ್ ದ ವೇ, ಅದು ಬರುತ್ತೆ. ಯಾವ ಥರ ಪ್ರಾಡಕ್ಟ್ ಇರುತ್ತೆ ಮೀಶೋಯಿಂದ ಅಂತ ನಿಮಗೂ ತೋರಿಸ್ತೀನಿ. ನಿಮಗೂ ಯೂಸ್ಫುಲ್ ಆದರೆ ನೀವು ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಇದನ್ನು ಆಲ್ಮೋಸ್ಟ್ ರೀಲ್ಸ್ ಮಾಡೋರು, ಬ್ಲಾಗ್ ಮಾಡೋರು ಇದು ಉಪಯೋಗ ಆಗುತ್ತೆ. ಸೊ ಅದಕ್ಕೆ ನಂತರ ಆಲ್ರೆಡಿ ಒಂದಿತ್ತು, ಅದು ಹೊಡೆದಾಕೋಬಿಟ್ಟೆ. ಇದು ಚೆನ್ನಾಗೈತೆ, ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಬೇಕು ಅಂದರೆ ಆರ್ಡ್ರ್ ಮಾಡ್ಕೊಳ್ಳಿ. ಬಟ್ಟೆನ ಕೆಳಗಿಂದ ತೊಗೊಂಡೋಗಿ ಮೇಲೋಗಿ ಹಾರಕೋದೇ ಸ್ವಲ್ಪ ರಿಸ್ಕ್ ಅನಿಸುತ್ತೆ. ರಿಸ್ಕಿಂತ ಕಷ್ಟ ಆಗುತ್ತೆ. ಮನೆ ಹತ್ರನೇ ಬಾಲ್ಕನಿ ಇದ್ದಿದ್ರೆ ಅಲ್ಲೇ ಹೋಗಿ ಹಾರಾಕ್ಬೋದು. ಬಟ್ ಬಟ್ಟೆ ಒಯ್ಯೋದು ಒಂಥರ ಕಷ್ಟ, ಆದರೆ ಅದನ್ನು ತೊಗೊಂಡೋಗಿ ಮೇಲ್ಗಡೆ ಹಾರಾಕೋದೇ ಒಂದು ಕಷ್ಟ. ಹೆಂಗೋ ಮಿಷಿನ್ ಇರೋದಕ್ಕೆ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗ್ತೈತೆ. ಗೈಸ್ ದಾಳಿಂಬೆ ಹಣ್ಣನ್ನು ಬಿಡಿಸ್ಕೊಂಡಿದ್ದೀನಿ. ಏನೋ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗ್ತಿತ್ತು, ಅದಕ್ಕೆ ದಾಳಿಂಬೆ ಹಣ್ಣು ಬಿಡಿಸ್ಕೊಂಡೆ. ಮೂಗೆಲ್ಲ ನೆವ ಐತೈತೆ, ಒಳಗೆ ಎಲ್ಲ ಫುಲ್ ಮುಯ್ಯೆಲ್ಲ ಬಿಸಿ ಬಿಸಿ ಐತೈತೆ. ಊಟ ಮಾಡೋಕ್ಕಾಗ್ತಾಯಿಲ್ಲ ಮಧ್ಯಾಹ್ನ, ಅದಕ್ಕೆ ದಾಳಿಂಬೆ ಹಣ್ಣು ಬಿಡಿಸ್ಕೊಂಡಿದ್ದೀನಿ. ಗೈಸ್ ಇವಾಗ ಸಂಜೆ 5 ಗಂಟೆ ಆಗಿತ್ತು. ಮನೆ ಕಸಲ ಗುಡಿಸ್ಬಿಟ್ಟು ಹೊಸದಾಗೆ ನೀರು ಹಾಕ್ತಾಯಿದ್ದೀನಿ. ಗೈಸ್ ಇವಾಗ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಲೈಟ್ ಹಾಕ್ತೆ. ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಬೆಳಗ್ರೆ ಇವತ್ತಿನ ಕೆಲಸ ಮುಗೀತು. ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ.
ಗೈಸ್ ಜೋರಾಗಿ ಮಳೆ ಹಿಡ್ಕೊತಿ ಇವಾಗ. ಸಡನ್ನಾಗಿ ಮಳೆ ಬಂದ್ಬಿಡ್ತು. ಓಡೋಗಿ ಬಟ್ಟೆ ಎತ್ಕೊಬಂದೆ. ಮಳೆ ಬಂದು ನಿಂತಾದ್ಮೇಲೆ ಆ ವೆದರೇ ಸಕ್ಕತ್ತಾಗಿರುತ್ತೆ. ಆ ವೆದರಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗಬೇಕು ಅನಿಸುತ್ತೆ. ಗೈಸ್ ಇನ್ನೂ ಮಳೆ ಬರ್ತಾನೆ ಇತ್ತು, ನಿಂತೇ ಇರಲಿಲ್ಲ. ಇವಾಗ ನಾನು ಮೋಹಿತ್ ಮನೆಗೆ ಹೋಗ್ತಾ ಇದ್ದೀನಿ. ಅವನ್ನ ಕರ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಿತ್ತು. ರೋಡಲ್ಲಂತೂ ರೋಡೇ ಕಾಣ್ತಾ ಇರಲಿಲ್ಲ, ಫುಲ್ಲು ಮಳೆ ತುಂಬ್ಕೊಂಡಿತ್ತು, ಅಷ್ಟು ಜೋರಾಗಿ ಮಳೆ ಬರ್ತಿತ್ತು. ಇವಾಗ ನಾನು ಅವ್ರ ಮನೆಗೆ ಬಂದೆ. ಗೈಸ್ ಇವಾಗ ಹೋಗಿ ನಮ್ಮ ಮೊಯ್ತಂಗೆ ಡ್ಯಾನ್ಸ್ ಕ್ಲಾಸ್ನ ಸೇರಿಸ್ಬಿಟ್ಟು 2 ದಿನ ಡೆಮೋ ಕ್ಲಾಸ್ಗೆ ಅಂತ ಕರ್ಸ್ಕೊಂಡಿರೋ ಮೊಯ್ತನ. ಸೊ ಇವತ್ತು ನೋಡ್ದು ಚೆನ್ನಾಗಿ ಡ್ಯಾನ್ಸ್ ಆಡಿದೆ. ಎಲ್ಲ ಅಬ್ಸರ್ವೇಷನ್ ಚೆನ್ನಾಗಿ ತೊಗೋತಾನೆ. ಬೇರೆಯವರು ಏನು ಮಾಡ್ತವ್ರೆ, ಯಾವ ಥರ ಸ್ಟೆಪ್ ಹಾಕ್ತಾರೆ ಆ ಥರ ಎಲ್ಲ ನೋಡಿಕೊಂಡು ಸ್ಟೆಪ್ ಹಾಕ್ದಂಗೆ ಚೆನ್ನಾಗಿ ಮಾಡ್ತಿದ್ದಾನೆ. ಇವತ್ತು ನಾಳೆ ಡೆಮೋ ಐತೆ. ಆಮೇಲೆ ವೆಡ್ನೆಸ್ಡೇಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಕ್ಲಾಸು. ಮಳೆ ಬರ್ತಿತ್ತು, ಇನ್ನೂ ಚಳಿಗೆ ಮಸಾಲೆ ಪಾನಿಪುರಿ ತಿನ್ನಬೇಕು ಅನ್ನಿಸ್ತಿತ್ತು. ತಿಂದ್ಕೊಂಡು ಹಾಗೆ ಪಾನಿಪುರಿನೂ ತಿನ್ನಬೇಕು ಅನ್ನಿಸ್ತಿತ್ತು, ಅದನ್ನು ತಿಂದ್ಬಿಟ್ಟು ಆಮೇಲೆ ಬೇಕ್ರಿಗೆ ಹೋದೋ ಸ್ವೀಟ್ ತೊಗೋಬೇಕು ಅಂತ. ಆಮೇಲೆ ಅಲ್ಲೂ ಕ್ರೀಮ್ ಬೆಡ್ ತೊಗೊಂಡೆ, ಅದು ತಿಂದ್ಕೊಂಡು ಸೀದಾ ಸ್ವೀಟ್ ತೊಗೊಂಡು ಮನೆಗೆ ಹೋದೋ. ಮನೆಗೆ ಬಂದಮೇಲೆ ನಮ್ಮ ಅತ್ತೆ ಬೋಂಡ ಹಾಕೋಕ್ಕೆ ಅಂತ ಹಸಿಟ್ಟೆಲ್ಲ ಕಲಸಿಟ್ಟಿದ್ರು. ನಾನು ಎಣ್ಣೆಗೆ ಇಟ್ಬಿಟ್ಟು ಎಣ್ಣೆ ಕಾದಿತ್ತು, ಹಂಗೆ ಬೋಂಡನ ಹಾಕ್ತೆ. ನನಗೆ ಇನ್ನೂ ಹುಷಾರಿರಲಿಲ್ಲ, ಅದಕ್ಕೆ ಊಟನೂ ಮಾಡೋಕ್ಕಾಗಲಿಲ್ಲ. ಬೋಂಡ ಹಾಕ್ಬಿಟ್ಟು ಮಾತ್ರೆ ತೊಗೊಂಡು ಸುಮ್ಮನೆ ಮಲ್ಕೊಬಿಟ್ಟೆ, ಊಟನೂ ಮಾಡೋಕ್ಕಾಗಲಿಲ್ಲ. ಸಖತ್ ಚಳಿ ಆಗ್ತಿತ್ತು. ನೈಟ್ ಆಯಿತು, 12:30 ಆಗೈತೆ. ಯಾಕೋ ಊಟ ಮಾಡೋಕ್ಕಾಗ್ತಿಲ್ಲ. ಡೋಲೋ ಮಾತ್ರೆ ನುಂಗಿದ್ದೀನಿ. ಹಾಸ್ಪಿಟ್ಲಿಗೆ ಜಾಸ್ತಿ ಆದರೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾವ ಥರ ವ್ಲಾಗ್ ಬೇಕು ಅಂತ ನೆಕ್ಸ್ಟು ಈ ವ್ಲಾಗಲ್ಲೇ ಕಮೆಂಟ್ ಮಾಡಿ, ನೆಕ್ಸ್ಟು ವ್ಲಾಗ್ನ ಮಾಡ್ತೀನಿ. ಓಕೆ, ಗುಡ್ ನೈಟ್ ಗೈಸ್.